ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಶಾಪಿಂಗ್ ಹೋಗಿದ್ವಿ. ಸೊ ಮನೆಗೆ ಸ್ವಲ್ಪ ಏನೋ ತರೋದಿತ್ತು ಐಟಮ್ಸು, ಹಾಗಾಗಿ ಹೊರಗಡೆ ಹೋಗಿದ್ವಿ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದೆ. ಸೊ ಹಾಗಾಗಿ ಇವತ್ತು ಏನು ತೊಗೊಂಡು ಬಂದೆ ಅನ್ನೋದು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಏನಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ನೆನೆ ತರೋಕ್ಕೆ ಅಂತ ಹೊರಗಡೆ ಹೋಗಿದ್ದು ಫ್ರಿಜ್ ತೊಗೊಂಡು ಬರೋಕ್ಕೆ ಅಂತಲೇ. ನಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ. ನಾವು ಬೆಂಗಳೂರು ಶಿಫ್ಟ್ ಆದಮೇಲೆ ಇನ್ನೇನು ತೊಗೊಳೋದು ಬೇಡ ಸದ್ಯಕ್ಕೆ ಅಂತ. ಸೊ ಹಾಗೆ ಇದ್ವಿ. ಸೊ ಹಾಗಾಗಿ ತೊಗೊಂಡು ಬರೋದಕ್ಕಾಗಿರಲಿಲ್ಲ. ಸೊ ನಿನ್ನೆ ಫೈನಲಿ ತೊಗೊಂಡು ಬಂದ್ವಿ. ನಾನು ಕೇಳ್ತಾನೆ ಇದ್ದೆ ನಮ್ಮ ಮನೆಯವ್ರನ್ನ ತಗೊಡಿ ಅಂತ. ಸೊ ಅವರು ಆಗ ಈಗ ಅಂತ ಹೇಳ್ತಾನೆ ಇದ್ರು. ಫೈನಲಿ ನೆನೆ ತೊಗೊಂಡಿದ್ದಾರೆ ಫ್ರೆಂಡ್ಸ್. ನಾನಿಲ್ಲಿ ಡಬಲ್ ಡೋರ್ ಫ್ರಿಜ್ನ ತೊಗೊಂಡಿದ್ದೀನಿ. ಇದು ಬಂದು ಸ್ಯಾಮ್ಸಂಗ್ ಕಂಪನಿ ಇದು ಫ್ರೆಂಡ್ಸ್. ಇದು ನೋಡಿ ವ್ಯಾರಂಟಿ 20 years ಕಂಪ್ರೆಷನ್ ವ್ಯಾರಂಟಿ ಬರುತ್ತೆ. ಆ್ಯಂಡ್ ಲೀಟರ್ ಬಂದು 301 ಲೀಟರ್ಸ್ದು. ನಾನು ಸ್ವಲ್ಪ ದೊಡ್ಡದೇ ತೊಗೋಬೇಕನ್ನೋ ಆಸೆ ಇತ್ತು, ಬಟ್ ಇಲ್ಲಿ ನಮ್ಮ ಗೇಟ್ ಹತ್ರ ಒಳಗಡೆ ತೊಗೊಬರೋದಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಕಮ್ಮಿ ಇರೋದು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಕನ್ವರ್ಟಬಲ್ ಫ್ರಿಜ್ ಇದು ಯಾವ ಥರ ಅಂದರೆ, ನಾವು ಮೊದಲು ಸಿಂಗಲ್ ಡೋರ್ಗೆಲ್ಲ ನಾವು ಐಸ್ ಕ್ಯೂಬ್ ಎಲ್ಲ ಕಟ್ಕೊಂಡ್ರೆ ಅದು ನಾವೇ ಪ್ರೆಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಆ ಥರದ್ದೇನು ಬರಲ್ಲ. ಇದು ಮಾಡೆಲ್ ನಂಬರು ಕೂಡ ಇಲ್ಲೇ ಇದೆ ನೋಡಿ, ಇದೇ ಮಾಡೆಲ್ ನಂಬರು. ಆ್ಯಂಡ್ ಇದು ಲೀಟರ್ ಬಂದು 301 ಲೀಟರು. ಆ್ಯಂಡ್ ಇದಕ್ಕೆ ಕಂಪ್ರೆಷನ್ ವ್ಯಾರಂಟಿ ಬಂದು 20 years ಕೊಟ್ಟಿದ್ದಾರೆ. 1 year ಇದೇನೇ ಆದ್ರೂ 1 year ವ್ಯಾರಂಟಿ ಇರುತ್ತೆ ಫ್ರೆಂಡ್ಸ್. ಇದು ಒಳಗಡೆ ಅಥವಾ ಎನಿವನ್ ಯಾವುದೇ ರೀತಿ ಡ್ಯಾಮೇಜ್ ಆದರೂ ಕೂಡ ಇದು ಫ್ರೀಸರ್ ಫ್ರೆಂಡ್ಸ್. ಇದು ನೋಡಿ, ಇಲ್ಲಿ ಐಸ್ ಕ್ಯೂಬ್ನ ಈ ಥರ ಮಾಡಿದ್ರೆ ಐಸ್ ಕ್ಯೂಬ್ ಆಗಿರುತ್ತೆ, ಅದು ಕೆಳಗಡೆ ಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ಹೀಗೆ ತೊಗೋಬೋದು. ಮತ್ತು ಐಸ್ ಕ್ರೀಮು ಅದನ್ನೆಲ್ಲ ನಾವು ಮಾಡಿದ್ರೆ ಇದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಫ್ರೀಸರ್ ನಮಗೆ ಅವಶ್ಯಕತೆ ಇತ್ತು ಅಂದರೆ ನಾವು ಇದನ್ನ ಫ್ರೀಸರ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಪವರ್ ಸೇವಿಂಗ್ ಆಗಿರುತ್ತೆ, ನಾವು ಆಫ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನಾವು ಬೇರೆದನ್ನು ಇಟ್ಕೋಬೋದು. ಇಲ್ಲಿ ಟ್ವಿನ್ ಕೂಲಿಂಗ್ ಅಂತ ಅಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇರೆದನ್ನು ಫ್ರಿಜ್ ಇದು ಎಲ್ಲನೂ ಸೇಮ್ ಮೇಲ್ಗಡೆ ಆ್ಯಂಡ್ ಕೆಳಗಡೆ ಎರಡನ್ನೂ ಫ್ರಿಜ್ಗೆ ಇಟ್ಕೊಂಡು ನಮ್ಗೆ ಯಾವ ಥರ ಐಟಮ್ ಬೇಕು ಆ ಥರ ಇಟ್ಕೋಬೋದು. ಹೂವು, ಹಣ್ಣು, ಒಂದೊಂದು ಟೈಮ್ ನಾವು ಮನೇಲಿ ಜಾಸ್ತಿ ಇರುತ್ತೆ ಐಟಮ್ಸು. ಸೊ ಆ ಟೈಮಲ್ಲಿ ನಾವು ಎರಡನ್ನೂ ಫ್ರಿಜ್ ಥರನೇ ಕನ್ವರ್ಟಬಲ್ ಮಾಡಿಕೊಂಡು ಎಲ್ಲ ಇಟ್ಕೋಬೋದು ಫ್ರೆಂಡ್ಸ್. ನಾನು ಇವಾಗ ತಾನೇ ಎಲ್ಲನೂ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಹಾಲು, ಮೊಸರು ಎಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ನನಗೆ ಏನು ಬೇಕಾದರೂ ಮನೇಲಿ ಏನಾದರೂ ಐಟಮ್ ಕುಕಿಂಗ್ ಐಟಮ್ ಉಳಿದಿರುತ್ತಲ್ವ, ಅದನ್ನು ಇಟ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಬಂದು ವೆಜಿಟೇಬಲ್ನ ಇಟ್ಕೊತೀನಿ ಫ್ರೆಂಡ್ಸ್ ನಾನು ಈ ಸ್ಟ್ಯಾಂಡಲ್ಲಿ. ನೆಕ್ಸ್ಟ್ ಇಲ್ಲಿ ನನಗೆ ಏನಾದರೂ ಓವರಾಗಿ ಏನಾದರೂ ಎಕ್ಸ್ಟ್ರಾ ಹಣ್ಣು ಅಥವಾ ಹೂವು ಇದ್ದರೆ ಅದನ್ನು ಸ್ಟೋರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಬಂದು ನಮಗೆ ಈ ಥರದ್ದು ಇದು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಬೌಲು ದೊಡ್ಡದು. ಇದರಲ್ಲಿ ನಾವು ಏನು ಬೇಕಿದ್ರು ಈ ವೆಜಿಟೇಬಲ್ನ ಜಾಸ್ತಿ ಎಲ್ಲರೂ ಸ್ಟೋರ್ ಮಾಡ್ತಾರೆ, ಬಟ್ ನಾನು ಇಲ್ಲಿ ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಕಾಳುಗಳನ್ನ ತುಂಬ ಒಂದೇ ಟೈಮಲ್ಲಿ ಎಲ್ಲ ತೊಗೊಂಡು ಬಂದುಬಿಟ್ಟಿರ್ತೀನಿ. 2 ಕಿಲೋ 1 ಕಿಲೋ ಈ ಥರ ತೊಗೊಂಡಿರ್ತೀನಿ. ಸೊ ಹಾಗಾಗಿ ನಾನು ಅದನ್ನು ಇದರಲ್ಲಿ ನಂದು ಮಾಡಿ ಆಗಿತ್ತು. ಸೊ ಹಾಗಾಗಿ ಫ್ರಿಜ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರಿಜ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ಇವಾಗ ನೆಕ್ಸ್ಟ್ ಫ್ರಿಜ್ನ ರೆಡಿ ಮಾಡಿದರೆ ಇವತ್ತಿನ ಬ್ಲಾಗ್ಸ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ಬ್ಲಾಗಲ್ಲಿ ಇದೆ ಇವತ್ತು ಒಂದು ಬ್ಲಾಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಫೈನಲಿ ನಾನು ಈಗ ಎಲ್ಲನೂ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಯಾವ ಥರ ಸ್ಟೋರ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಇಲ್ಲಿ ಮೇಲ್ಗಡೆ ಸ್ಟೆಪ್ಪಲ್ಲಿ ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬಾಕ್ಸ್ ಇರಲಿಲ್ಲ ನನಗೆ, ಅದಕ್ಕೆ ಸ್ವಲ್ಪನೇ ಸ್ಟೋರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ವೀಟು ಅದು ಡ್ರೈ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ. ಸೊ ಹೊರಗಡೆ ಹೋದಾಗೆಲ್ಲ ಡ್ರೈ ಫ್ರೂಟ್ಸ್ ಜಾಸ್ತಿ ತೊಗೊಂಡು ಬರ್ತಾ ಇರ್ತಾರೆ. ಸೊ ಹಾಗಾಗಿ ನನ್ನ ಮಗಳಿಗೂ ಡ್ರೈ ಫ್ರೂಟ್ಸ್ ಅಂದರೆ ಇಷ್ಟ. ಅವಳಿಗೂ ಬೆಳಗ್ಗೆ ಹೊತ್ತು ನಾನು ಇದನ್ನು ನೈಟ್ ಮಲ್ಗೋವಾಗ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅವಳಿಗೆ ಕೊಡ್ತೀನಿ ತಿನ್ನೋದಕ್ಕೆ. ಸೊ ಹಾಗಾಗಿ ಅದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನು ಬಾಕ್ಸ್ ನಾನು ಯಾವುದೂ ತೊಗೊಂಡಿಲ್ಲ, ಇವಾಗ ತೊಗೋಬೇಕು. ಅದಕ್ಕೆ ಹಾಗೆ ಪ್ಯಾಕ್ನೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವುದೂ ಓಪನ್ ಆಗಿಲ್ಲ ಫ್ರೆಂಡ್ಸ್. ಇನ್ನು ಓಪನ್ ಆಗಿರೋದೆಲ್ಲ ನಾನು ಡೈಲಿ ಅಲ್ಲಿ ಯೂಸ್ ಮಾಡೋದಕ್ಕೆ ಕಿಚನಲ್ಲೇ ಇಟ್ಕೊಂಡಿದ್ದೀನಿ. ಇದು ಯಾವುದೂ ಓಪನ್ ಆಗಿಲ್ಲದೆ ಇರೋದು ಮಾತ್ರ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್. ಇಲ್ಲಿ ನಾನು ವೆಜಿಟೇಬಲ್ಸು ಆಮೇಲೆ ಕುಕ್ಕಿಂಗ್ದೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನಾನು ಆಗಲೇ ತೋರಿಸಿದ್ನಲ್ವ ನಿಮಗೆ ಕಾಳುಗಳೆಲ್ಲ ಸ್ಟೋರ್ ಮಾಡಿಟ್ಟಿರೋದು, ಅದನ್ನೆಲ್ಲ ನಾನು ಇಲ್ಲಿ ಸ್ಟೋರಿಂಗಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಈವ್ನಿಂಗ್ ಸ್ವಲ್ಪ ವೆಜಿಟೇಬಲ್ಸನ್ನು ತರೋದಿದೆ. ಅಂತ ಐಟಮ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಇಲ್ಲಿ ಒಂದು ಬಾಕ್ಸ್ಗೆ ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಕೊಂಡು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಶುಗರು ಆ್ಯಂಡ್ ಸಾಲ್ಟ್ ಕೂಡ ನಾನು ಇದರಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಇದು ಶುಗರು, ನೋಡಿ ಸಾಲ್ಟು ಆ್ಯಂಡ್ ಒಣಮೆಣ್ಸಿನ್ಕಾಯಿ ಇರುತ್ತಲ್ವ, ಒಣಮೆಣ್ಸಿನ್ಕಾಯಿನ ಯಾರು ಫ್ರಿಜ್ಜಲ್ಲಿ ಇಡೋದೇ ಇಲ್ಲ. ಸೊ ಒಣಮೆಣ್ಸಿನ್ಕಾಯಿ ಆ್ಯಂಡ್ ಹಪ್ಪಳ, ಇದು ಅಕ್ಕಿ ಹಪ್ಪಳ ಮನೇಲಿ ಮಾಡಿರ್ತಾರಲ್ಲ ಅದು. ಇದನ್ನೆಲ್ಲ ನಾನು ಈ ಥರ ಒಂದು ಬೌಲಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ನನಗೆ ಯಾವಾಗ ಬೇಕು ಆವಾಗ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದು ಯಾವ ಏನೇನು ಫ್ರಿಜ್ಜಲ್ಲಿ ಇಡೋದಿಲ್ವೋ ಆ ಥರ ಐಟಮ್ನ ಮಾತ್ರ ನಾನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಇನ್ನೆಲ್ಲ ನಾನು ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವೀಡಿಯೋಸ್ಲಿ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು.